ಚುನಾವಣಾ ಪ್ರಚಾರದಲ್ಲಿ ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ ಸಿಎಂ ಸಿದ್ದರಾಮಯ್ಯ. ದೇವೇಗೌಡರ ಕುಟುಂಬದ ವಿರುದ್ಧ ಮತ್ತದೇ ಸಿಎಂ ವಾಗ್ದಾಳಿ. ಸಿದ್ಧಾಂತ ಇಲ್ಲದಿದ್ರೆ ಬದುಕಿದ್ರೂ ಸತ್ತಂತೆ. ನಾವು ತಾಯಿಗೆ ದ್ರೋಹ ಮಾಡುವ ಮಕ್ಕಳಲ್ಲ, ಡಿಕೆಶಿ ಹೇಳಿದ್ಯಾರಿಗೆ? ಸುಮಲತಾ ಮಾತಿನಿಂದಲೇ ಎಲ್ಲವೂ ಅರ್ಥವಾಗುತ್ತೆ ಅಂತ ಎಚ್ಡಿಕೆ ಹೇಳಿದ್ಯಾಕೆ? ಸಂಸದೆ ಸುಮಲತಾ ತೀರ್ಮಾನ ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಮಂಡ್ಯ ರಾಜಕಾರಣದಲ್ಲಿ ಬದಲಾವಣೆಯ ಗಾಳಿ ಬೀಸ್ತಿದ್ಯಾ? ಎಲ್ಲ ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20. ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಂಬಂಧ ವರ್ಣಾ ಕ್ಷೇತ್ರದ ಬಿಳಿಗೆರೆ ಬಳಿ ಕಾಂಗ್ರೆಸ್ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಈ ವೇಳೆ ಎಲ್ಲಿದೆ ಜೆಡಿಎಸ್ ಅಂತ ನಾನ್ ಹೇಳಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ರು. ಅಪವಿತ್ರ ಮೈತ್ರಿ ಆದ್ಮೇಲೆ ಎಲ್ಲಿದೆ ಜೆಡಿಎಸ್ ಅಂತ ಕೇಳಿದ್ದೇನೆ, ಇದು ತಪ್ಪ. ಸದ್ಯ ಮಾತನಾಡಲು ಶುರು ಮಾಡಿದ್ರೆ ಎಲ್ರೂ ಒದಿಯೋಕೆ ಬರ್ತಾರೆ. ಅವರು ಒದಿಯೋದು ತಪ್ಪಿಸಬೇಕಾದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಬೇಕು ಅಂದ್ರು. ಅಳಿಯನನ್ನ ದೇವೇಗೌಡರು ಬಿಜೆಪಿಗೆ ಕಳಿಸಿದ್ದಾರೆ. ಜೆಡಿಎಸ್ನಲ್ಲಿ ಟಿಕೆಟ್ ಕೊಡಿಸಲು ಆಗ್ಲಿಲ್ವಾ? ಯಾಕಪ್ಪ ಈ ರೀತಿ ನಾಟಕ ಆಡ್ತಾ ಇದ್ದೀರಾ? ದೇವೇಗೌಡ ಕುಟುಂಬಸ್ಥರ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ ಸಿಎಂ, ವರ್ಣ ಕ್ಷೇತ್ರದಲ್ಲಿ 60,000 ಲೀಡ್ ಕೊಡಿ, ಆಗ ನನ್ನ ಯಾರು ಮುಟ್ಟೋಕ್ಕಾಗಲ್ಲ. ನಾನು ಇರ್ಬೇಕಾ ಬೇಡ್ವಾ? ನಾನು ಇರ್ಬೇಕು ಅಂದ್ರೆ ವರ್ಣ ಕ್ಷೇತ್ರದಲ್ಲಿ 60,000 ಲೀಡ್ ಕೊಡ್ಬೇಕು ಅಂತ ಮನವಿ ಮಾಡಿದ್ರು. ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ 48,000 ಲೀಡ್ ಕೊಟ್ಟು ಗೆಲ್ಸಿದ್ದೀರಿ. ನೀವು ಈಗ ಅಷ್ಟೇ ಕೊಡ್ಬೇಕಾದ್ಕಿಂತ ಜಾಸ್ತಿ ಕೊಡ್ಬೇಕ. ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ಸಿದ್ದರಾಮಯ್ಯ ಗರ್ವ ಭಂಗವಾಗಬೇಕು ಅಂತ ದೇವೇಗೌಡರ ಹೇಳಿಕೆಗೆ ಮೈಸೂರಲ್ಲಿ ಸಿಎಂ ಸಿದ್ದು ಕಿಡಿಕಾರಿದ್ದಾರೆ. ನನಗೆ ಗರ್ವ ಇದ್ರೆ ತಾನೇ ಭಂಗ ಆಗೋದು. ದೇವೇಗೌಡರು ಹೇಳಿದ್ದನ್ನ ನಾನು ಹೇಳಿದ್ದೀನಿ. ಸತ್ಯ ಹೇಳಿದಕ್ಕೆ ನನಗೆ ಗರ್ವ ಅಂತಾರೆ. ಮೋದಿ ಪಿಎಂ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದವ್ರು ಯಾರು? ಮುಂದಿನ ಜನ್ಮ ಇದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದವ್ರು ಯಾರು? ಇದ್ದೇ ನಾನು ಹೇಳಿದಕ್ಕೆ ನಂಗೆ ಗರ್ವ ಅಂತಾರೆ. ನನಗೆ ಗರ್ವ ಇಲ್ಲ. ಇದೇ ವೇಳೆ ಅಭಿವೃದ್ಧಿ ವಿಚಾರವಾಗಿ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ ಸಿಎಂ ಸಿದ್ದರಾಮಯ್ಯ, ಅಭಿವೃದ್ಧಿ ಆಗಿದ್ರೆ ತಾನೇ ಟ್ರೈಲರು, ಸುಳ್ಳಿನ ಪಿಕ್ಚರ್ ಬಾಕಿ ಇರ್ಬೋದು. ಇಲ್ಲಿವರೆಗೂ ಅವ್ರು ಹೇಳಿದ್ದೆಲ್ಲ ಸುಳ್ಳು. ಅವ್ರು 200 ಕ್ಷೇತ್ರ ಮಾತ್ರ ಗೆಲ್ತಾರೆ. ಕಡಿಮೆ ಸ್ಥಾನ ಬರುತ್ತೆ ಅಂತ ಗೊತ್ತಾದ್ಮೇಲೆ ಹೆಚ್ಚು ಸ್ಥಾನ ಬರುತ್ತೆ ಅಂತ ಬಿಂಬಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರು. ಮೋದಿಯು ಬಂದು ಪ್ರಚಾರ ಮಾಡ್ಲಿ. ವಿಧಾನಸಭೆಯಲ್ಲಿ ಮೋದಿ ಪ್ರಚಾರ ಮಾಡಿದ್ರು, ಆಗೇನಾಯ್ತು ಅಂತ ಎಲ್ರಿಗೂ ಗೊತ್ತಿಲ್ವಾ? ಈಗ್ಲೂ ಮಾಡ್ಲಿ ಬಿಡಿ. ಮೈಸೂರಿನಲ್ಲಿ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಗರ್ವ ಇದ್ರಲ್ಲೂ ಭಂಗ ಮಾಡೋದು ನನಗೆ ಯಾವ ಗರ್ವನೂ ಇಲ್ಲ. ನಾನು ಮುಂದಿನ ಜನ್ಮದಲ್ಲಿ ಹುಟ್ಟದಾದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ರು ಇಲ್ವೋ? ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಸತ್ಯನ ಗರ್ವನ ಇದು? ಅಭಿವೃದ್ಧಿ ಆಗಿದ್ರಲ್ಲೂ ಟ್ರೈಲರ್ ಆಗೋದು. ಅಭಿವೃದ್ಧಿನೇ ಶೂನ್ಯ, ಟ್ರೇಲರ್ ಹೆಂಗೆ? ಅವರು 200 ಒಳಗಡೆನೆ ಗೆಲ್ಲೋದು. ಅದಕ್ಕೆ ಅವ್ರು ಸರ್ವೆ ಮಾಡಿಸಿದ್ದಾರೆ. ಅದಕ್ಕೆ 400 ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಸ್ಟಾರ್ ಚಂದ್ರುಗೆ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಡಿಸಿಎಂ ಡಿಕೆ ಶಿವಕುಮಾರ್ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಜೆಡಿಎಸ್ನವರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲು ಆಗಲಿಲ್ಲ. ಪುಟ್ಟರಾಜುಗೆ ಟಿಕೆಟ್ ಕೊಡ್ತೀವಿ ಅಂತ ಕಾಗೆ ಹಾರಿಸಿದ್ರು. ದೇವೇಗೌಡರು ಪ್ರಧಾನಿಯಾಗಿದ್ದಾರೆ. 17 ಜನ ಗೆದ್ದು ಸಂಸದರಾಗಿದ್ರು. ಅವರೆಲ್ಲರೂ ಬಿಜೆಪಿ ಕಾಂಗ್ರೆಸ್ ಸೇರಿದ್ರು. ಯಾಕೆ ಹೀಗೆ ಆಯ್ತು ಅಂತ ದೇವೇಗೌಡರು ಕುಮಾರಸ್ವಾಮಿ ಆತ್ಮಶೋಧನೆ ಮಾಡಬೇಕು ಅಂದ್ರು. ಆದ್ರೀಗ ಕುಮಾರಸ್ವಾಮಿ ದೇವೇಗೌಡರು ಕೇಸರಿ ಶಾಲ್ ಹಾಕೊಂಡಿದ್ದಾರೆ. ಬದುಕಿದ್ರೂ ನೀವು ಸಿದ್ಧಾಂತ ಇಲ್ಲದೆ ಸತ್ತ ಹಾಗೆ ಅಂತ ಕಿಡಿಕಾರಿದ್ದಾರೆ. ಜಾತ್ಯತೀತ ನಿಲುವು ತತ್ವವನ್ನ ನೀರಿಗೆ ಹಾಕಿ ಕಳೆದುಕೊಂಡಿದ್ದೀರಿ. ಹಾಸನದಲ್ಲೂ ಮಂಡ್ಯದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ 4ನೇ ಬಾರಿ ಗೆಲ್ತಾರೆ ಅಂತ ಭವಿಷ್ಯ ನುಡಿದ್ರು. ಹಾಸನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಎಸ್ ಪಟೇಲ್ ನಾಮಪತ್ರ ಸಲ್ಲಿಕೆ ಸಂಬಂಧ ಕಾಂಗ್ರೆಸ್ನಿಂದ ಬೃಹತ್ ರ್ಯಾಲಿ ಆಯೋಜಿಸಿ ರ್ಯಾಲಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಿಮ್ಮ ಪಲ್ಲಕ್ಕಿಯನ್ನ ಹೊರ್ತೀವಿ, ನಿಮ್ಮ ಹೆಣವನ್ನ ಹೊರ್ತೀವಿ ಅಂದ್ರು. ಇಡೀ ದೇಶ ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಚುನಾವಣೆ ನೋಡ್ತಿದೆ. ಮೊಮ್ಮಗನನ್ನ ಹಾಸನದಿಂದ ನಿಲ್ಲಿಸಿದ್ದಾರೆ. ಅಳಿಯನನ್ನ ಬಿಜೆಪಿಯಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ನಿಲ್ಲಿಸಿದ್ದಾರೆ. ಮಂಡ್ಯದಲ್ಲಿ ಮಗನನ್ನ ನಿಲ್ಲಿಸಿದ್ದಾರೆ. ಒಂದೇ ಕುಟುಂಬದಿಂದ 3 ನಿಂತಿದ್ದಾರೆ. ಬೇರೆ ಯಾರು ಇರಲಿಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಡಿಕೆಶಿ, ಈ ಹಾಸನಾಂಬೆ ಮೇಲೆ ಸತ್ಯ ಮಾಡಿ ಕುಮಾರಸ್ವಾಮಿ ಹೇಳಿ, ನಾನು ಹಾಸನಾಂಬೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೇನೆ. ನಾವು ತಾಯಿಗೆ ದ್ರೋಹ ಮಾಡುವ ಮಕ್ಕಳಲ್ಲ, ಹೋರಾಟ ಮಾಡುವ ಮಕ್ಕಳು ಅಂದ್ರು. ಬಿಜೆಪಿ ಕಾರ್ಯಕರ್ತರಲ್ಲಿ ಡಿಕೆಶಿ, ಇವರು ನನ್ನನ್ನೇ ಬಿಟ್ಟಿಲ್ಲ, ಇನ್ನು ನಿಮ್ಮನ್ನ ಬಿಡ್ತಾರಾ ಅಂತ ಪ್ರಶ್ನಿಸಿದ್ರು. ಪ್ರೀತಮ್, ನಿನ್ನನ್ನ ಸಮಾಧಿ ಮಾಡ್ಬಿಡ್ತಾರೆ. ಸಿಮೆಂಟ್ ಮಂಜು, ಸುರೇಶ್ ನಿಮ್ಮನ್ನ ಬಿಡಲ್ಲ. ಬೆಳ್ಳಿ ಪ್ರಕಾಶ್ ಎಲೆಕ್ಷನ್ ಮುಗಿದ ಮೇಲೆ ಬೆಳ್ಳಿನೂ ಇರಲ್ಲ, ಚಿನ್ನಾನೂ ಇರಲ್ಲ ಅಂದ್ರು. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ನಾವು ಮೋಸ ಮಾಡ್ದು ಅಂತ. ಏನ್ ಶಿವಲಿಂಗೇಗೌಡ್ರೆ, ಈ ಆಸ್ತಾಂಬೆ ಮೇಲೆ ಸತ್ಯ ಮಾಡಿ ಹೇಳ್ಬಿಡ್ಲಿ. ನಾನು ಈ ತಾಯಿ ಆಸ್ತಾಂಬೆ ಮೇಲೆ ಹೇಳ್ತಾ ಇದ್ದೇನೆ, ನಾವು ತಾಯಿಗೆ ದ್ರೋಹ ಮಾಡೋ ಮಕ್ಕಳಲ್ಲ, ಎದುರು ಹೋರಾಟ ಮಾಡುವಂತ ಮಕ್ಕಳು ನಾವು. ಮಂಡ್ಯ ಲೋಕಸಭಾ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ. ನಿನ್ನೆಯಷ್ಟೇ ಮಂಡ್ಯ ಮೈತ್ರಿ ಅಭ್ಯರ್ಥಿಯೂ ಆಗಿರೋ
ಮಾಜಿ ಸಿಎಂ ಕುಮಾರಸ್ವಾಮಿ ಸುಮಲತಾರನ್ನ ಭೇಟಿಯಾದರು. ಸುಮಲತಾ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿರುವ ಎಚ್.ಡಿ. ಕುಮಾರಸ್ವಾಮಿ, ಸುಮಲತಾ ಅವರು ಒಂದು ಮಾತು ಹೇಳಿದ್ದಾರೆ, ಆರೋಗ್ಯಕರ ಚರ್ಚೆಯಾಗಿದೆ ಅಂತ. ಮಾತುಕತೆ ಫಲಪ್ರದ ಆಗಿದೆಯಾ ಇಲ್ವಾ ಅಂತ ಅವರ ಅಸೂಕ್ಷ್ಮ ಮಾತಿನಿಂದ ಗೊತ್ತಾಗುತ್ತೆ ಅಂದ್ರು. ಸುಮಲತಾ ಅವರು ಇಂತಹ ಮಾತು ಆಡಿದ್ರಿಂದಲೇ ಕಾಂಗ್ರೆಸ್ ಅವರು ಹೀಗೆ ಮಾತನಾಡ್ತಾ ಇರೋದು, ಕಾಂಗ್ರೆಸ್ ಅವರು ಭಯಬಿದ್ದೇ ಮಂಡ್ಯ ಬಗ್ಗೆ ಮಾತನಾಡ್ತಾ ಇರೋದು ಎಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ರು. ನಿನ್ನೆ ಮಂಡ್ಯ ಭಾಗದ ಬಿಜೆಪಿ ನಾಯಕರ ಸಭೆ ಮಾಡಿದ್ದೆ, ಅವರನ್ನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು, ಹೀಗಾಗಿ ಸಭೆ ಮಾಡಿದೆ ಅಂದ್ರು. ಆರೋಗ್ಯಕರವಾದಂಥ ಚರ್ಚೆ ಅಂತಕ್ಕಂಥದ್ದನ್ನ ಏನು ಹೇಳಿದ್ದಾರೆ, ಬಹುಶಃ ಅದು ಸೂಕ್ಷ್ಮವಾಗಿ ಅವರು ಆ ಒಂದು ಫಲಪ್ರದ ಆಗಿದೆಯೋ ಇಲ್ವೋ ಅಂತಕ್ಕಂಥದ್ದು ಆ ಪದದಲ್ಲಿ ಇದೆ ಅಂತಕ್ಕಂಥದ್ದು ಅಡಕಾಗಿ ಅದಕ್ಕೋಸ್ಕರಲೇ ಅವರೀಗ ಮಾತನಾಡ್ತಾ ಇರತಕ್ಕಂಥದ್ದು, ಭಯ ಬಿದ್ದೇ ಮಾತನಾಡ್ತಾ ಇದ್ದಾರೆ. ಮಂಡ್ಯ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಸಂಸದೆ ಸುಮಲತಾ ತೀರ್ಮಾನ ಇನ್ನೂ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಏಪ್ರಿಲ್ 3ರಂದು ಮಂಡ್ಯದಲ್ಲೇ ತೀರ್ಮಾನ ಪ್ರಕಟ ಅಂದಿರುವ ಸುಮಲತಾ ಮುಂದೆ ಸವಾಲುಗಳ ರಾಶಿಯೇ ಎದುರಾಗಿದೆ. ಈಗಿನ ಸನ್ನಿವೇಶದಲ್ಲಿ ತೀರ್ಮಾನ ಕೈಗೊಳ್ಳೋದು ಸುಮಲತಾ ಪಾಲಿಗೆ ಅಷ್ಟೊಂದು ಸುಲಭವಾಗಿಲ್ಲ. ಒಂದು ಕಡೆ ಮಂಡ್ಯದ ಬೆಂಬಲಿಗರು, ಅಭಿಮಾನಿಗಳ ಭಾವನೆ, ನಿರೀಕ್ಷೆ ಮತ್ತು ಒತ್ತಾಯ. ಇನ್ನೊಂದು ಕಡೆ ಮಾಜಿ ಸಿಎಂ ಕುಮಾರಸ್ವಾಮಿ ಕದನ ವಿರಾಮ, ಬಿಜೆಪಿ ಆಫರ್, ಮುಂದಿನ ರಾಜಕೀಯ ಹಾದಿ. ಹೀಗಾಗಿ ಇದುವರೆಗೂ ಖುದ್ದು ಸುಮಲತಾ ಅವರೇ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿಲ್ಲ. ಬೆಂಬಲಿಗರ ಸಭೆ ನಂತರ ಆಪ್ತರ ಜೊತೆ ಚರ್ಚೆ ನಡೆಸ್ತಾ ಇರುವ ಸುಮಲತಾ ಈ ಮಧ್ಯೆ ಬಿಜೆಪಿ ನಾಯಕರ ಜೊತೆಗೂ ಮತ್ತೊಂದು ಹಂತದ ಮಾತುಕತೆಗೆ ನಿರ್ಧರಿಸಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಜೊತೆ ಮಾತುಕತೆ ನಡೆಸಲಿರುವ ಸುಮಲತಾ ತಮ್ಮ ಮುಂದಿನ ತೀರ್ಮಾನದ ಬಗ್ಗೆ ಯಡಿಯೂರಪ್ಪ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಇನ್ನು ಇಂದು ರಾತ್ರಿ ಬೆಂಗಳೂರಿಗೆ ಬರ್ತಾ ಇರುವ ಅಮಿತ್ ಶಾ ಜೊತೆಗೂ ಚರ್ಚಿಸಲು ಸುಮಲತಾ ಚಿಂತನೆ ನಡೆಸಿದ್ದು, ಅಮಿತ್ ಶಾ ಭೇಟಿಗೆ ಅವಕಾಶ ದೊರೆತರೆ ಮಾತುಕತೆ ನಡೆಸುವ ಪ್ಲಾನ್ ಇದೆ ಎನ್ನಲಾಗ್ತಾ ಇದೆ. ನನ್ನ ನಿರ್ಧಾರ ಏನೇ ಇದ್ರೂ ನಾನು 3ನೇ ತಾರೀಕಿಗೆ ತಿಳಿಸ್ತೀನಿ. ಇನ್ನೊಂದು ರೌಂಡ್ ನಾನು BJP ಮುಖಂಡರ ಜೊತೆಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ. ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು, ನನ್ನ ಮಂಡ್ಯ ಜನತೆ ಅವರ ಜೊತೆಲೇ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂತ ಹೇಳಿ. ನನ್ನ ಒಂದು ಹಿತದೃಷ್ಟಿ ಅಲ್ಲ, ನನ್ನ ಭವಿಷ್ಯ ಅಲ್ಲ, ನನ್ನ ಜಿಲ್ಲೆಯ ಜನತೆ ಅವ್ರಿಗೆ ಒಳ್ಳೇದಾಗಬೇಕು, ಅಂಥದ್ದೇ ಒಂದು ತೀರ್ಮಾನ ನಾನು ತಗೋಬೇಕು. ರಾಜಕೀಯ ರಂಗದಲ್ಲಿ ಯಾರೂ ಶತ್ರುಗಳಿಲ್ಲ, ಮಿತ್ರರಿಲ್ಲ ಎಂಬ ಮಾತು ಅಕ್ಷರಶಃ ಸತ್ಯ. ಮಂಡ್ಯ ರಾಜಕಾರಣದಲ್ಲಿ ಈಗ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. 2019ರಲ್ಲಿ ಪರಸ್ಪರ ದ್ವೇಷ ಕಾರಿದವರು ಈಗ ಮುಖಾಮುಖಿ ಭೇಟಿ, ಸೌಹಾರ್ದ ಮಾತುಕತೆ. ಸಂಸದೆ ಸುಮಲತಾ ಹಾಗೂ ಮಾಜಿ ಸಿಎಂ HDK ಭೇಟಿ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. 2019ರಲ್ಲಿ HDK ಹಾಗೂ ಸುಮಲತಾ ನಡುವೆ ಸ್ವಾಭಿಮಾನದ ಹೋರಾಟ ಏರ್ಪಟ್ಟಿತ್ತು. ಆದರೆ 2024ರ ಲೋಕಸಮರದಲ್ಲಿ ರಾಜಕೀಯ ಸನ್ನಿವೇಶವೇ ಬದಲಾಗಿದೆ. ಇದಲ್ಲದೆ ಈ ಬಾರಿ ದುಶ್ಮನಿಗೆ ತಿಲಾಂಜಲಿ, ದೋಸ್ತಿಗೆ ಸ್ವಾಗತ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇನ್ನು ಏಪ್ರಿಲ್ 3ರ ಸುಮಲತಾ ಸಭೆಯಲ್ಲಿ ನಟ ದರ್ಶನ್ ಸಹ ಭಾಗಿಯಾಗ್ತಾ ಇದ್ದು, ದರ್ಶನ್ ಆಹ್ವಾನಿಸುವ ಮೂಲಕ ಎಚ್ಚರಿಕೆಯ ನಡೆ ಇಡುತ್ತಾರೆ ಎಂಬ ಮಾತು ಓಡಾಡ್ತಾ ಇದೆ. ಸಭೆಯಲ್ಲಿ ಪ್ರಕಟಿಸುವ ತೀರ್ಮಾನಕ್ಕೆ ದರ್ಶನ್ ಬೆಂಬಲ ಮತ್ತು ವಕಾಲತ್ತು ಬಯಸಿದ್ದಾರೆ ಎನ್ನಲಾಗಿದೆ. ಸುಮಲತಾ ಘೋಷಿಸುವ ಆ ನಿರ್ಣಯದ ಬಗ್ಗೆ ದರ್ಶನ್ ಸಹ ಅಭಿಮಾನಿಗಳಿಗೆ ಸ್ಪಷ್ಟೀಕರಣ ಕೊಡುವ ಸಾಧ್ಯತೆ ಇದೆಯಂತೆ. ಏಪ್ರಿಲ್ 3ನೇ ತಾರೀಕು ನನ್ನ ಜೊತೆಯಲ್ಲಿ ದರ್ಶನ್ ಇರ್ತಾರೆ. ನಾನು ಇದನ್ನು ಒಂದು ರಾಜಕೀಯವಾದ ಸಭೆ ಅಂತ ನಾನು ಹೇಳಲ್ಲ. ನನ್ನ ನಿರ್ಧಾರ ಏನಿದೆ, ನನ್ನ ಬದ್ಧತೆ ಏನಿದೆ, ನನ್ನ ಬೆಂಬಲಿಗರು, ನನ್ನ ಹಿತೈಷಿರು, ಅಂಬರೀಷ್ ಅವರ ಅಭಿಮಾನಿಗಳು, ಮಂಡ್ಯ ಜಿಲ್ಲೆಯ ಜನತೆ, ಇವ್ರನ್ನ ಉದ್ದೇಶಿಸಿ ನಾನು ಮಾತನಾಡೋದು. ಅದರಲ್ಲಿ ನಾನು ಪೊಲಿಟಿಕಲ್ ಆಗಿ ಯಾರನ್ನೂ ನಾನು ಇನ್ವಾಲ್ವ್ ಮಾಡ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ದರ್ಶನ್, ಅಭಿಷೇಕ್ ಇರ್ತಾರೆ.